ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಲೈಫ್ ಜರ್ನಿ. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ತಿಂಡಿ ಎಲ್ಲ ಆದ್ಮೇಲೆ ರೆಡಿ ಆಗ್ತಿದ್ದೆ. ಇವತ್ತು ರೆಡಿ ಆದ್ಮೇಲೆ ತಿಂಡಿ ತಿಂತಾ ಇದ್ದೀನಿ. ಯಾಕೆ ಅಂದ್ರೆ ನಾನಿವತ್ತು ಮಂಡ್ಯಗೆ ಹೋಗ್ತಾ ಇದ್ದೀನಿ. ಮಂಡ್ಯಗೆ ಯಾಕಪ್ಪ, ಅಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮಂಡ್ಯ ಬಂದು ನಮ್ ಬಾವರೂರು. ಆಕ್ಚುಲಿ ಅವ್ರಿರೋದು ಬೆಂಗಳೂರಲ್ಲೇ. ಯಾವಾಗಾದ್ರೂ ಹಬ್ಬ ಬರುತ್ತಲ್ಲ, ಈ ಊರ ಹಬ್ಬ ಎಲ್ಲ, ಅವಾಗ ಅವರು ಎಲ್ರನ್ನೂ ಇನ್ವೈಟ್ ಮಾಡಿ ಅಲ್ಲಿ ಹಬ್ಬನ ಜೋರಾಗಿ ಆಚರಿಸ್ತಾರೆ. ಮುಂಚೆ ಅಂದ್ರೆ ಈ ಮಂಡ್ಯ ಮೈಸೂರಿಗೆಲ್ಲ ಹೋಗ್ಬೇಕಾದ್ರೆ ಬಿಡ್ದಿಲ್ ತಟ್ಟೆ ಇಡ್ಲಿ ತಿನ್ಕೊಂಡು ಅಲ್ಲಿ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಪ್ಲೇಸಸ್ ನೋಡ್ಕೊಂಡು ಹೋಗ್ತಿದ್ವಿ. ಇವಾಗ ಈ ಎಕ್ಸ್ಪ್ರೆಸ್ ಹೈವೇ ಆದ್ಮೇಲಂತೂ ಎಲ್ಲೂ ನಿಲ್ಸಂಗಿಲ್ಲ. ಅಂತೂ ಇಂತೂ ಮಂಡ್ಯದಲ್ಲಿರೋ ನಮ್ಮ ಅಕ್ಕ ಬಾವನ್ ಮನೆಗ್ ಬಂದ್ವಿ. ಆಕ್ಚುಲಿ ನಮ್ಮ ಅಕ್ಕ ನೆನ್ನೆನೆ ಬಾ ಅಂತ ಹೇಳಿದ್ಲು ನನ್ಗೆ. ಆದ್ರೆ ಆನಂದ್ ಫ್ರೀ ಇರ್ಲಿಲ್ವಲ್ಲ, ಅದಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ಹೋಗಿದ ತಕ್ಷಣ ಎಲ್ರನ್ನು ಮಾತಾಡ್ಸ್ಕೊಂಡು ಹಂಗೆ ಹರಟೆ ಹೊಡ್ಕೊಂಡ್ ಕೂತಿದ್ವಿ. ಯಾಕಪ್ಪ ಅಂದ್ರೆ ಅಡ್ಗೆ ಇನ್ಚಾರ್ಜ್ ಎಲ್ಲ ಭಟ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಅಡ್ಗೆ ಕೆಲ್ಸ ಒಂದಿಲ್ಲ ಅಂದ್ರೆ ಗೊತ್ತಲ್ಲ, ನಮ್ಗೆಲ್ಲ ಹರಟೆ ಹೊಡ್ಕೊಂಡ್ ಕಾಲ ಕಳೆಯೋದೇ ಕೆಲ್ಸ. ನಮ್ಮ ಮಾತ್ ಮುಗಿತೋ ಇಲ್ವೋ, ಅಡಿಗೆ ಅಂತೂ ರೆಡಿ ಆಯ್ತು. ಮಂಡ್ಯ ಅಂದ್ಮೇಲೆ ನಾನ್ ವೆಜ್ ಊಟದ ಬಗ್ಗೆ ಕೇಳ್ಬೇಕಾ? ಭಟ್ರು ಬೇರೆ ಮಾಡಿದ್ರು. ಊಟ ಎಲ್ಲ ಸಕ್ಕತ್ತಾಗಿತ್ತು. ಹುಡುಗರ್ಗೆ ನಮ್ಗೆಲ್ಲ ತುಂಬಾನೇ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ನಾವ್ ಅದಕ್ಕೆ ಬೇಗನೆ ಊಟ ಮಾಡಿದ್ವಿ. ಆನಂದು ಅಕ್ಕ ಬಾವನ್ ಜೊತೆ ಎಲ್ಲಾ ಅಷ್ಟಲ್ಲಿ ಊಟ ಮಾಡಿದ್ರು. ಊಟ ಮುಗಿಸ್ಕೊಂಡ್ ನಾವು ಅಲ್ಲಿಂದ ಚನ್ನಪಟ್ಟಣ ಕಡೆ ಹೊರಟ್ವಿ. ಇದೇ ನೋಡಿ ನಮ್ ದಿವ್ಯವರ ಅಮ್ಮನ್ ಮನೆ. ಬೆಳಗ್ಗೆ ನಾನು ದಿವ್ಯಂಗೆ ಫೋನ್ ಮಾಡಿದ್ದೆ, ಚನ್ನಪಟ್ಟಣದಲ್ಲಿದ್ದಾಳೆ ಅಂತ. ಅವಾಗ ಅವಳು, ಅಕ್ಕ ಸಂಜೆ ರಿಟರ್ನ್ ಹೋಗ್ಬೇಕಾದ್ರೆ ಹಂಗೆ ಬನ್ನಿ, ನಾನು ಬೆಂಗಳೂರಿಗೆ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಸರಿ ಅಂತ ನಾವು ದಿವ್ಯನ್ ಕರ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ. ಹೋಗಿದ ತಕ್ಷಣ ನಮ್ಮತ್ತೆ, ಸ್ಮಿತಾ ನೀನ್ ಮಾಡ್ತೀಯಲ್ಲ ಕೈಮಾ ಸಾರು, ಅದ್ಯಾಕೋ ತಿನ್ಬೇಕು ಅನಿಸ್ತಿದ್ಯಾ, ಒಂಚೂರು ಮಾಡ್ತೀಯಮ್ಮ ಅಂತ ಹೇಳಿದ್ರು. ಸರಿ ಅಂತ ನಾವ್ ಅಡ್ಗೆ ಎಲ್ಲ ಮಾಡಿ ಊಟ ಮುಗಿಸ್ಕೊಂಡು ನಮ್ ಮನೆ ಕಡೆ ಹೊರಟ್ವಿ. ನೋಡಿದ್ರಲ್ಲ, ಇವತ್ತಿನ ದಿವಸ ದೋಸೆ ಚಟ್ನಿಯಿಂದ ಸ್ಟಾರ್ಟ್ ಆಗಿ ಕೈಮಾ ಸಾರ್ ಜೊತೆಗೆ ಎಂಡಾಯ್ತು. ಇವತ್ತಿನ ನಮ್ ಜರ್ನಿ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಹಾಗಿದ್ರೆ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.